ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನೂರಾ ಫತೇಹಿ ಬಗ್ನಿಗೂಟ ಇಟ್ಟಿದ್ದಾಯ್ತು. ಡೈರೆಕ್ಟರ್ ಪ್ರೇಮ್ಸ್ ಏನೋ ತಮ್ಮ ಎಂದಿನ ಶೈಲಿಯಂತೆ ಐಟಮ್ ಸಾಂಗ್ಗಳು ತುಂಬ ಹೈ ಪಿಚ್ಚಲ್ಲಿ ಇರಬೇಕು, ಅದನ್ನು ಜನ ನೋಡಿ ತುಂಬ ಆಕರ್ಷಿತರಾಗಬೇಕು ಅಂತ ಅವರು ಮೊದಲ ಸಿನಿಮಾದಿಂದ ಇಲ್ಲಿವರೆಗೂ ಅದೇ ಮಾಡ್ಕೊಂಡು ಬಂದಿರೋದು. ಹಾಗಾಗಿ ಎಲ್ಲೋ ಅಪ್ಪಿತಪ್ಪಿ ಒಂದು 2-3 ಸಾಲುಗಳನ್ನ ತುಂಬ ಚೆನ್ನಾಗಿ ಬರೆದಿದ್ದೀನಿ ಅನ್ನೋ ಅವ್ರ ಜೋಶಲ್ಲಿ, ಅವ್ರ ದೃಷ್ಟಿಕೋನದಲ್ಲಿ ಎಣ್ಣೆ ಉಪ್ಪಿನಕಾಯನ್ನು ಮೈಂಡ್ ಹಿಡ್ಕೊಂಡು ಈ ಒಂದು ಕೆಟ್ಟ ಸಾಂಗ್ನ ಬರೆದಿದ್ದಾರೆ. ಬಟ್ ಈ ಸಾಂಗಿಗೆ ಹೆಜ್ಜೆ ಹಾಕಿರೋ ನೂರಾ ಫತೇಹಿ ಏನು ಕಡಿಮೆ ದುಡ್ಡಿಗೆ ಏನು ಬಂದಿಲ್ಲಿ ಆ್ಯಕ್ಟ್ ಮಾಡಿರಲ್ಲ. ಅವಳ ಆ್ಯಕ್ಟಿಂಗಿಗೆ ಕನಿಷ್ಠ 2-3 ಕೋಟಿ ದುಡ್ಡುಗಳನ್ನ ಕೊಟ್ಬಿಟ್ಟಿರ್ತಾರೆ. ಸೊ ಈಗ ಅದು ಕಾಂಟ್ರವರ್ಸಿ ಆದಮೇಲೆ ಅವಳು ರಿವರ್ಸ್ ಹೊಡೆದ್ಬಿಟ್ಲು. ಆಗಲೇ ಏನು ರಿವರ್ಸು, ನನಗೆ ಈ ಸಿನಿಮಾ 3 ವರ್ಷದಿಂದನೇ ಶೂಟ್ ಆಗಿತ್ತು, ಈ ಸಿನಿಮಾದಲ್ಲಿ ಈ ಥರ ಒಂದು ಡಬಲ್ ಮೀನಿಂಗ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಗ್ರೇಟ್ ಹೈಕಾನ್ ಸಂಜಯ್ ದತ್ ಅವರು ಅವರ ಸಿನಿಮಾದ ಖಲನಾಯಕ ಸಿನಿಮಾದ ರೀಮೇಕ್ ಥರ ಈ ಸಾಂಗ್ ಇರುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾನು ಇದೆಲ್ಲ ಮಾಡಿದೆ. ಅದಾದಮೇಲೆ ಈ ಫೋಟೋ ಶೂಟ್ ಎಲ್ಲ AI-ನಲ್ಲಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನನಗೇನಿಲ್ಲ ಅಂತ ಒಂದು ಸಮರ್ಥನೆ ಕೊಟ್ಕೊಂಡು ಈ ಥರ ನಾನು ಹಾಡುಗಳ ಮುಂದೆ ಅಭಿನಯಿಸೋದಿಲ್ಲ ಅಂತ ಪ್ರೇಮ್ಗೆ ನಾನು ಸುಮಾರು ಸಲ ಹೇಳ್ಬಿಟ್ಟಿದ್ದೀನಿ, ಹೆಂಗೆ ಬಳಕೆ ಮಾಡ್ಕೊಂಡು ಅಂತೆಲ್ಲ ಕೇಳಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ಪ್ರೇಮ್ ಮೇಲೆ ಪಾಪ ಹೇಳಿದ್ದಾಯಿತು. ಸೊ ಬಟ್ ನಮ್ಮ ಪ್ರಶ್ನೆ ಏನಂತಂದರೆ, ಈಗ ಸರ್ಸೆ ನಿನ್ನ ಸರಿಗ ಸರ್ಸೆ ಅಂತ ಒಂದು ಸಾಲು, ಆ ಸಾಲಿಗೆ ತಾವು ಹೆಜ್ಜೆ ಹಾಕಿ ಎಕ್ಸ್ಪ್ರೆಷನ್ ಕೊಡಬೇಕು. ಸೀದಾ ಸುಲಭವಾಗಿ ತಮ್ಮ ಸೀರಿಯಸ್ ರಗ್ನ ಇಳಿಸ್ತೀರಿ, ಮೇಕ್ ಹಾಕೋತೀರಿ. ಆದರೆ ಇದ್ರ ಮೀನಿಂಗ್ ಗೊತ್ತಿಲ್ಲದೆ ನೀವು ಈ ಸೀನ ಮಾಡೋಕೆ ಒಪ್ಕೊಂಡ್ರ ನೂರಾ ಫತೇಹಿ ಅವರೇ? ಪ್ರೇಮ್ ಎಲ್ಲ ಲಿರಿಕ್ಸ್ ಬರೆಯೋದ್ರಲ್ಲಿ ಹೇಳಿರ್ಬೋದು, ಯಾಕಂದರೆ ಅವರು ಮೊದಲ ಸಿನಿಮಾದಿಂದ ಇದೇ ಮಾಡ್ಕೊಂಡು ಬಂದಿರೋದು. ಅವರು ಒಳ್ಳೊಳ್ಳೆ ಐಟಮ್ ಸಾಂಗ್ಗಳಿಗೆ ಹಾಲಿವುಡ್ನಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥ ಹೀರೋಯಿನ್ಗಳನ್ನ ಕರೆಸಿ ಹೆಜ್ಜೆ ಹಾಕಿಸಿ ಕುಣಿಸಿ ತುಂಬ ಫೇಮಸ್ ಮಾಡಿದ್ದಾರೆ ಸಾಂಗ್ಗಳನ್ನ. ಮಲ್ಲಿಕಾ ಎಂದ ಹಿಡಿದು, ಯಾನಾ ಗುಪ್ತೆ ಎಂದ ಹಿಡಿದು, ಇಟ್ಸ್ ಅಲ್ಟಿಮೇಟ್ ಆಗಿ ಅವ್ರದ್ದು ಏನೋ ಒಂದು ವ್ಯೂ ಇದೆ. ಆ ವ್ಯೂನಲ್ಲಿ ಒಂದು ಸಾಂಗ್ ಬರೀಬೇಕಾದ್ರೆ ಎಡವಿದ್ದಾರೆ, ಒಪ್ಕೊಂಡಿದ್ದಾರೆ. ಅವರು ಕೂಡ ಈ ಸಾಂಗಿಂದ ನನಗೆ ಯಾರನ್ನೂ ಕೂಡ ದ್ವೇಷಿಸುವ, ಯಾರಿಗೂ ಕೂಡ ನೋಯಿಸುವ ಉದ್ದೇಶ ಇರಲಿಲ್ಲ. ಹಾಗಾಗಿ ಈ ಸಾಂಗ್ನ ನಾನು ಹಿಂಪಡಿತಾ ಇದ್ದೀನಿ, ಮತ್ತೆ ಅದನ್ನು ಸಾಂಗ್ನ ರೀರೈಟ್ ಮಾಡಿಬಿಟ್ಟು ಅದನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅಕ್ಸೆಪ್ಟೆಡ್. ಅದೇ ರೀತಿ ನಾವು ಕೂಡ ಪ್ರೇಮ್ ಅವ್ರಿಗೆ ಹೇಳ್ತೀವಿ, ನಿಮ್ಮ ಸಿನಿಮಾವನ್ನು ನೆಗೆಟಿವ್ ಮಾಡುವ ಅಥವಾ ನಿಮ್ಮನ್ನು ನೋಯಿಸುವ ಉದ್ದೇಶ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ನಮ್ಮಂಥ ಎಷ್ಟೋ ಜನ ನಿಮ್ಮ ಅಭಿಮಾನಿಗಳಿಗೂ ಕೂಡ ಉದ್ದೇಶ ಇರಲಿಲ್ಲ. ನೀವು ಅದ್ಭುತವಾದ ಗೀತೆಗಳನ್ನ ಕೊಟ್ಟಿದ್ದಂಥವ್ರು ಈ ಥರ ತಪ್ಪು ಮಾಡಿದಾಗ ಯಾಕೆ ಹಿಂಗಾಗ್ಬಿಡ್ತು, ಯಾಕೆ ಈ ಥರ ಮಾಡಿದ್ರು ಅನ್ನೋ ಒಂದು ಬೇಜಾರಿನಿಂದ ನಾವು ಕೇಳಿದ್ವಿ ಹೊರತು, ಪ್ರೇಮ್ ಅವರೇ ನಿಮ್ಮ ಮೇಲೆ ಕೂಡ ನಮಗೆ ಯಾವುದೇ ದ್ವೇಷ ಆಗಲಿ, ನಿಮ್ಮನ್ನು ನೋಯಿಸೋ ಉದ್ದೇಶ ಕೂಡ ನಮಗಿಲ್ಲ. ಒಳ್ಳೆ ಗೀತೆಗಳನ್ನ ಬರೆದಾಗ ಚಪ್ಪಳೆ ತಟ್ಟಿದ್ದೀವಿ, ಕೆಟ್ಟ ಗೀತೆಗಳನ್ನ ಬರೆದಾಗ ತಿದ್ಕೋ ಪ್ರೇಮ್ ಅಂತ ಹೇಳಿದ್ವಿ. ಅದೇ ಥರ ಇದು ಒಂದು ನಿಮ್ಮ ತಿದ್ದತಕ್ಕಂಥ ಒಂದು ಪ್ರಯತ್ನ. ಆದರೆ ಇಲ್ಲಿ ಅರ್ಮಾನ್ ಮಲ್ಲಿಕ್ ಅಂತಹ ಗಾಯಕ, ನೂರಾ ಫತೇಹಿ ಅಂತ ಐಟಮ್ ಡ್ಯಾನ್ಸರ್, ಅವರು ಏನೇ ಇರ್ಬೋದು, ಬಾಲಿವುಡ್ಡಲ್ಲಿ ಸೂಪರ್ ಸ್ಟಾರ್ ಹೀರೋಯಿನ್ ಇರ್ಬೋದು, ದೊಡ್ಡ ಸಿನಿಮಾಗಳಿಗೆ ಮಾಡಿರ್ಬೋದು. ಬಟ್ ಕನ್ನಡ ಸಿನಿಮಾಗೆ ಅವರು ಬಂದಿರೋದೇ ಐಟಮ್ ಸಾಂಗ್ ಮಾಡೋಕ್ಕೆ ಬಂದಮೇಲೆ ಸುಮ್ಮನೆ ಪುಕ್ಸಟೆ ಬಂದಿರುತ್ತಲ್ಲ. ಪ್ರೇಮ್ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಕೊಟ್ಟು ಅವ್ರನ್ನ ಬುಕ್ ಮಾಡಿ ಇಲ್ಲಿ ಕರೆಸಿ, ಅವರಿಗೆ ಹೋಟೆಲ್ ಹಾಕ್ಸಿ, ರೂಮ್ ಹಾಕ್ಸಿ, ಸ್ಟೆಪ್ ಹಾಕ್ಸಿ, ಅವ್ರನ್ನ ರಾಯಲ್ ಟ್ರೀಟ್ ಮಾಡಿ ಕಳಿಸಿರ್ತಾರೆ. ಬಟ್ ಇಲ್ಲಿ ಬಂದೇನು, ಈಗ ಸಿನಿಮಾ ಕಾಂಟ್ರವರ್ಸಿ ಆದ ತಕ್ಷಣ, ಸಂಗೀತ ಲೈನ್ಗಳು ಕಾಂಟ್ರವರ್ಸಿ ಆದ ತಕ್ಷಣ ನನಗೆ ಗೊತ್ತೇ ಇರಲಿಲ್ಲ ಈ ಕಾಂಟ್ರವರ್ಸಿ ಆಗುತ್ತೆ ಅಂತ, ಅದು ಹಂಗಾಯ್ತು ಹಿಂಗಾಯ್ತು ಎಲ್ಲ ಬಿಡ್ತಾ ಇದ್ದಾರೆ ಪಾಪ. ಆದರೆ ಪ್ರೇಮ್ ನಿಜವಾಗ್ಲೂ ಒಂದು ಹಳ್ಳಿ ಸೊಗಡಿನ ಯುವಕ. ನಾವೇನು ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಅವನು ನಮ್ಮ ಕನ್ನಡಕ್ಕೆ ಮುತ್ತು ರತ್ನಗಳಂತಹ ಉತ್ತಮವಾದ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಜೋಗಿ, ಪ್ರೇಮ್, ಎಕ್ಸ್ಕ್ಯೂಸ್ ಮೀ, ಪ್ರೇಮ್ ಅಡ್ಡ, DK, ಇತ್ತೀಚೆಗೆ ಬಂದಂತಹ ವಿಲನ್, ಎಲ್ಲ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಟ್ಕೊಂಡು ಮಾಡಿದಂತಹ ರಾಜ್ ದ ಶೋಮ್ಯಾನ್, ಎಂತೆಂಥ ಗೀತೆ ಬರೆದ್ರೆ ಗೊತ್ತೇನ್ರಿ? ಹೇ ಪಾರು ಹೇಳೆ ಪಾರು, ಒಂದು ಸಲ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಹೇಳೆ, ಸುಮ್ಮನೆ ಹೇಳು ಬಾರೆ. ಅವರ ಗೀತೆಯ ಟೇಸ್ಟು, ಅವರ ಲಿರಿಕ್ಸ್ನ ಟೇಸ್ಟು ನಾವು ಕನ್ನಡಿಗರು ಸವಿದಿದ್ದೀವಿ, ಅದರ ರಸ ಪಾಕವನ್ನು ಉಂಡಿದ್ದೀವಿ. ಹಾಗಾಗಿ ಅದರದ್ದು ಮಜಾನೇ ಬೇರೆ. ಒಮ್ಮೆ ನಾವು ಕಾರಲ್ಲಿ ಎಲ್ಲರೂ ಜರ್ನಿ ಮಾಡ್ಕೊಂಡು ಡ್ರೈವ್ ಮಾಡ್ತಾ ಕೂತ್ಕೊಂಡು ಪ್ರೇಮ್ ಹಿಟ್ಸ್ ಅಂತ ಒಂದು ಯೂಟ್ಯೂಬಲ್ಲಿ ಸಾಂಗ್ಗಳನ್ನ ಹಾಕೊಂಡು ಹೊರಟ್ರೆ ನೀವು ಗಂಟೆಗಟ್ಟಲೆ ಜರ್ನಿ ಬೋರೇ ಆಗಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಗೀತೆಗಳನ್ನ ಬರೆದಿದ್ದಾರೆ ಅವರು. ಈ ವಿಚಾರದಲ್ಲಿ ನಾನು ಪ್ರೇಮ್ ಪರವಾಗಿ ನಿಂತ್ಕೊಳ್ತೀನಿ. ಯಾಕಂದರೆ ಪ್ರೇಮ್ ಅಂತ ಅದ್ಭುತ ಗೀತೆಗಳಿಗೆಲ್ಲ ತಮ್ಮ ಸಾಹಿತ್ಯದ ಮೂಲಕ ಗುಣಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಅವರ ಧ್ವನಿ ಎಷ್ಟು ಅದ್ಭುತ ಗೊತ್ತಾ? ಅವ್ರು ಬರೆದಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಗೀತೆಗಳಿಗೆ ಅವರೇ ಧ್ವನಿ ಆಗಿದ್ದಾರೆ. ಅಷ್ಟು ಅದ್ಭುತವಾದ ಧ್ವನಿ ಇಟ್ಕೊಂಡಿರ್ತಕ್ಕಂಥವ್ರು. ಮಾತಿಲ್ಲ ಕತೆ ಇಲ್ಲ, ಏನಾಗಿದೆ ಹೇ ಕೈಕಾಲು ನಿಲ್ಲಲ್ಲ, ಏನಾಗಿದೆ ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ, ಎದೆ ಬಡಿತ ಜೋರಾಗಿದೆ. ಈ ಥರ ಗೀತೆಗಳನ್ನೆಲ್ಲ ಅದನ್ನ ಕೇಳಬೇಕು. ನೂರಾ ಫತೇಹಿ ಅವ್ರಿಗೆ ಏನ್ರಿ ಗೊತ್ತಿದ್ರು ಈ ಬಗ್ಗೆ? ಮತ್ತೆ ಇವ್ರನ್ನ ದ್ವೇಷ ಮಾಡ್ತಕ್ಕಂಥ ಹೃದಯಗಳೇ ಇಲ್ಲ. ಇವರು ಸಂಗೀತದ ವಿಚಾರದಲ್ಲಿ ಸಿನಿಮಾಗಳಲ್ಲಿ ಬಿಡಿ ಸ್ವಲ್ಪ ಜಾತ್ರೆ ಹಂಗೆ ಬಿಲ್ಡಪ್ ಕೊಟ್ಟು ಅದು ಹಂಗೆ ಇದು ಹಿಂಗೆ ಏನೇನೋ ಕನ್ಫ್ಯೂಸ್ ಮಾಡಿ ಸಿನಿಮಾಗಳನ್ನ ಮಾಡಿರ್ತಾರೆ. ಬಟ್ ಒಂದು ಕಂಟೆಂಟ್ ಇರುತ್ತೆ, ಒಂದು ಸಂದೇಶ ಕೊಟ್ಟು ಮೆಸೇಜ್ ಕೊಟ್ಟಿರ್ತಾರೆ. ಇತ್ತೀಚಿನ ಸಿನಿಮಾಗಳಲ್ಲಂತೂ ಕಂಟೆಂಟ್ ಇಲ್ಲ, ಏನಿಲ್ಲ, ಸುಮ್ಮನೆ ಒಂದೇನೋ ಬಿಲ್ಡಪ್ ಮಾಡ್ಕೊಂಡು ಮಾಡಿದ್ದಾರೆ. ಆದರೆ ಸಂಗೀತ ಮ್ಯೂಸಿಕ್ ಅಂತ ಬಂದಾಗ
ಇವರಿಗೆ ಬೀಟ್ ಮಾಡ್ತಕ್ಕಂಥ ಇತ್ತೀಚಿನ ನಿರ್ದೇಶಕರೇ ಇಲ್ಲ. ಮಾಡಿರೋ ಅಷ್ಟು ಸಾಂಗ್ಗಳು ಸೂಪರ್ ಡೂಪರ್ ಹಿಟ್ ಆಗೋಗಿರುತ್ತೆ, ಸೂಪರ್ ಡೂಪರ್ ಹಿಟ್. ಇದೇ ಸಿನಿಮಾದಲ್ಲಿ ಅವ್ರು ಬರ್ದಿದಾರಲ್ರಿ ಅಣ್ತಂದಿರ ಬಗ್ಗೆ ಸಂಗೆ, ಅಣ್ತಮ್ಮ ಜೋಡೆತ್ತು ಕಣೋ ಜೀವನ ಹೊಟ್ಟಾಗಿ ಬಾಳ್ಬೇಕು ಕಣೋ, ನಾನು ನಾನೇ ಅಂತ ಮೆರಿಬೇಡ್ರಪ್ಪ, ನಾನು ನಾನೇ ಅಂತ ಮೆರಿಬೇಡ್ರಪ್ಪ, ಬಿದ್ದೋರ್ನ ನೋಡಿ ನಗಬೇಡ್ರಪ್ಪ, ತಗ್ಗಿ ಬಗ್ಗಿ ಬಾಳೋದ್ ಕಲಿಬೇಕಪ್ಪ, ಜೀವನ ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ, ಆಕಾಶ ಭೂಮಿ ಸುತ್ತಿ ಏಳೇಳು ಬೆಟ್ಟ ಹತ್ತಿ ನಿನ್ನಂತರ ನೋಡಿಲ್ಲ ಕಣ್ರು ಇವರ್ಯಾರು. ಅವ್ರದೇ ವಾಯ್ಸ್. ಈ ಗೀತೆ ಬರಿಬೇಕಾದ್ರೆ ಅದು ಯಾವ ಮೂಡಲ್ಲಿದ್ರೋ ಅಥವಾ ಈ ಸೂಪರ್ ಆಗಿದೆ ಸೇರಿಸಿ ಸಾರ್ ಅಂತ ಯಾರಾದ್ರೂ ಅವ್ರ ಅಸಿಸ್ಟೆಂಟ್ ಸೇರ್ಸಕ್ಕೆ ಹೇಳಿದ್ರು, ಅಥವಾ ಕ್ಯಾಚಿ ಆಗಿರುತ್ತೆ ಜನಗಳನ್ನ ನನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಬೋದು ಅಂತ ಇವರೇ ಸೇರಿಸಿದ್ರೋ ಗೊತ್ತಿಲ್ಲ. ಎಲ್ಲ ಮಿಸ್ಟೇಕ್ ಆಗಿದೆ. ಖುದ್ದು ಸ್ವತಃ ಪ್ರೇಮ್ ಅವರೇ ನನ್ನ ಕಡೆಯಿಂದ ತಪ್ಪಾಗಿದೆ, ಯಾರನ್ನು ದ್ವೇಷಿಸುವ ಯಾರನ್ನು ನೋಯಿಸುವ ಉದ್ದೇಶ ಇಲ್ಲ ಅಂತ ಹೇಳಿರೋದ್ರಿಂದ ಇದನ್ನ ನಾವು ಮತ್ತೆ ಮುಂದುವರ್ಸೋದು ಬೇಡ. ಪ್ರೇಮ್ ಅವರೇ ಈಗಲಾದರೂ ತಿಳ್ಕೊಳ್ಳಿ ಬಾಂಬೆ ಹೀರೋಯಿನ್ಗಳ ಪರಿಸ್ಥಿತಿ, ಅವರ ಮನಸ್ಥಿತಿ, ಅವರ ಮನಸ್ಥಿತಿ ಹೇಗೆ ಅಂತ. ಈ ಮೊನ್ನೆ ಇನ್ನು ಮಾರ್ಕ್ ಸಿನಿಮಾದಲ್ಲಿ ನಮ್ಮದೇ ಹುಡುಗಿ ಡ್ಯಾನ್ಸ್ ಮಾಡಿದ್ಲಲ್ರಿ, ಎಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಲ್ಲ ನೋಡಿ. ಎಂತೆಂಥ ಆರ್ಟಿಸ್ಟ್ಗಳು ನಮ್ಮ ಸುತ್ತಮುತ್ತನೇ ಇದ್ದಾರೆ. ಏನಾದರೂ ನಿಮ್ಮ ಜೊತೆ ನಿಲ್ತಕ್ಕಂಥ ಕಲಾವಿದರೆಲ್ಲ ನಮ್ಮ ಜೊತೆ ಇದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಿ. ನಿಮ್ಮ ಗೀತೆಗಳು ಬರೀ ಗೀತೆಗಳು ಸಾಕು ಅವರೆಲ್ಲ ಹಿಟ್ ಆಗಕ್ಕೆ, ಸೂಪರ್ ಹಿಟ್ ಆಗಕ್ಕೆ. ಅವ್ರು ಬಂದ ತಕ್ಷಣ ಈ ಗೀತೆಗಳು ಹಿಟ್ ಆಗಲಿಲ್ಲ, ನೀವು ಸಾಹಿತ್ಯ ಸಂಗೀತ ಸಂಯೋಜನೆ ಮಾಡಿ ಅವ್ರನ್ನ ಹಿಟ್ ಮಾಡಿದಿರಿ. ಹಿಟ್ ಮಾಡಿದಾಗ ಈಗ ಅವ್ರು ಏನು ಹೇಳ್ತಾರೆ, ನಿಮ್ಮ ಮೇಲೇ ನಮಗೆ ಗೊತ್ತಿರಲಿಲ್ಲ, ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ನಮ್ದು ಹಂಗಾಗಿದೆ ಹಿಂಗಾಗಿದೆ. ಆಯಿತು, ಈ ಸಾಂಗ್ನ ನೀವು ವಾಪಸ್ ತಗೊಬಿಡಿ, ಅವ್ರಿಗೆ ಕೊಟ್ಟರೆ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿ ನೋಡೋಣ ಕೊಡ್ತಾರೆ? ಯಾರು ಕೊಡಲ್ಲ. ಹಾಗಾಗಿ ಪ್ರೇಮ್ ಪರವಾಗಿ ನಾವು ಇವತ್ತು ಮಾತಾಡಬೇಕಾಗಿದೆ. ಯಾಕಂದರೆ ಪ್ರೇಮ್ ನಿಜವಲ್ಲೂ ಹಳ್ಳಿಯ ಮುಗ್ಧ ಯುವಕ ಆಗಿ ಬಂದು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಘಟಾನುಘಟಿಗಳಿಗೆ ಸಿನಿಮಾ ಮಾಡಿ ಸಖತ್ ಫೇಮಸ್ ಆಗಿ ಅವ್ರದ್ದೇ ಅದೊಂದು ಸ್ಟೈಲಲ್ಲಿ ಸಿನಿಮಾ ಕೊಡ್ತಾ ಇದ್ದಾರೆ. ಸೊ ಅದನ್ನು ನಾವೆಲ್ಲ ಒಪ್ಕೊಳ್ಳೋಣ. ಮುಂದೆ ಪ್ರೇಮ್ ದಯವಿಟ್ಟು ಇಂತಹ ಕಾಂಟ್ರವರ್ಷಿಯಲ್ ಗೀತೆಗಳ ಸಾಲುಗಳನ್ನು ದಯವಿಟ್ಟು ಬರಿಬೇಡಿ. ನಾವು ನಿಮ್ಮ ಅಭಿಮಾನಿಯಾಗಿ ಕೇಳ್ಕೊಳ್ಳೋದಿಷ್ಟೇ, ಪ್ಲೀಸ್ ಈ ಥರ ಗೀತೆಗಳಿಗೆ ಕಾಂಟ್ರವರ್ಷಿಯಲ್ ಲೈನ್ಗಳಿಗೆ ಆಸ್ಪದ ಕೊಡದೇ ಇರ್ರಿ. ನೀವು ನಿಮ್ಮ ಬಗ್ಗೆ, ನಿಮ್ಮ ಶ್ರೀಮತಿ ರಕ್ಷಿತಾ ಪ್ರೇಮ್ ಅವ್ರ ಬಗ್ಗೆ, ನಿಮ್ಮ ಬರವಣಿಗೆ ಬಗ್ಗೆ ಕೆಲವೊಂದಿಷ್ಟು ಏನೋ ಒಂದು ಸ್ವಲ್ಪ ಗೊಂದಲಗಳೆಲ್ಲ ಮಾತಾಡ್ತಿರೋದ್ರಿಂದಾಗಿ ಅದನ್ನು ನೀವು ಸ್ವಲ್ಪ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಡೆಯೋ ಕಾಲ ಎಡುತ್ತೆ ಚಲೆಗ. ಸೊ ಗೆಟ್ ರೆಡಿ. BK ಸಿನಿಮಾಗೆ ಒಳ್ಳೇದಾಗಲಿ, ಬ್ಲ್ಯಾಕ್ ಬಸ್ಟರ್ ಆಗಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ಸಿನಿಮಾ ರೆಕಗ್ನಿಷನ್ ತಗೊಳ್ಳಿ ಅಂತ ಹೇಳ್ದ. ಆಲ್ ದ ಬೆಸ್ಟ್ ಪ್ರೇಮ್, ಒಳ್ಳೇದಾಗಲಿ. ನೂರಾ ಫತೇಹಿ ಅಂತಹ ಐಟಮ್ ಡ್ಯಾನ್ಸರ್ಗಳನ್ನ, ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಟ್ಯಾಲೆಂಟ್ ಇರೋರು ನಮ್ಮ ಮಣ್ಣಿನಲ್ಲೇ, ನಮ್ಮ ಕನ್ನಡ ನಾಡಿನಲ್ಲೇ ಇದ್ದಾರೆ. ಒಂದು ನೋಡ್ರಿ, ಆ ಮಠ ಸಿನಿಮಾದಲ್ಲಿ ಮಠ ಐ ಥಿಂಕ್ ಸೊ ಮಠ ಅಲ್ಲ, ಎದ್ದೇಳು ಮಂಜುನಾಥ ಆ ಸ್ಯಾರಿ ಹಾಕ್ಕೊಂಡು ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಅಲ್ಲಿ ಬಂದು ಮಿತ್ರರು. ಸೂಪರ್ ಡೂಪರ್ ಸಾಂಗ್ ಇಟ್ಟಾಗಿದೆಯಲ್ಲ ಸರ್ ಅದು. ಅದಕ್ಕೇನು ನೂರಾ ಫತೇಹಿನೇ ಬರಬೇಕಾಗಿತ್ತಾ, ಮಲ್ಲಿಕಾ ಶೆರಾವತೆ ಬರಬೇಕಾಗಿತ್ತಾ, ಯಾನ ಗುಪ್ತನೇ ಬರಬೇಕಾಗಿತ್ತಾ, ಇನ್ಯಾರಿದ್ದಾರೆ ಐಟಮ್ಸ್ ಡ್ಯಾನ್ಸರ್ಸ್ ನಮಗೆ ಗೊತ್ತಿಲ್ಲಪ್ಪ. ಈಗ ಗೊತ್ತಿರೋ ಒಂದು 2-3 ಹೆಸರು ಹೇಳಿದ್ವಿ ಅಷ್ಟೇ. ಸೊ ಅವಶ್ಯಕತೆ ಇಲ್ಲ. ಟ್ಯಾಲೆಂಟ್ ಇದ್ದರೆ ನೋಡಿ, ನಮ್ಮ ಕಾಂತಾರ ಎಲ್ಲ ನಮ್ಮ ಮಣ್ಣಿನ ಪ್ರತಿಭೆ, ಕುಂದ ಸೌತ್ ಕೆನರಾ ಸೈಡ್ ಅವರು. ಅದೇ ಥರ ನಮ್ಮ ಯಶ್ ಅವರು ಕೂಡ KGF ಅಲ್ಲಿ ತುಂಬ ಬೆಳೆದರು. ಈಗಂತೂ ಅವರು ಮಿಕ್ಸರ್ ಮಾಡಿ ಯಾರನ್ನ ಈಗಲೇ ಕರ್ಕೊಂಡು ಕೆಲಸ ಮಾಡಿಸಿದ್ದಾರೆ. ನೀವು ಆ ಸಾಲಲ್ಲಿ ಇರ್ತಕ್ಕಂಥ ಒಬ್ಬ ಒಳ್ಳೆ ಡೈರೆಕ್ಟ್ರು, ನಿಮ್ಗೆ ಒಳ್ಳೇದಾಗಲಿ. ನಮ್ಮ ಮಣ್ಣಿನ ಪ್ರತಿಭೆಗಳಿಗೆ ಅವಕಾಶ ಕೊಡಿ. ನೂರಾ ಫತೇಹಿ ಅಂತವ್ರನ್ನ ನಂಬದೇ ಕೂಡ ಹೋಗ್ಬಿಡ್ಲಿ ಅವರು, ಏನಂತೀರಿ? ನೂರಾ ಫತೇಹಿ ಇಟ್ಸ್ ನಾಟ್ ಫಿಟ್. ತಾನು ಹೆಜ್ಜೆ ಹಾಕಿರೋ ಸಾಂಗಿಗೆ ಒಬ್ಬ ಡೈರೆಕ್ಟ್ರು ಜೀವ ತುಂಬಿದ್ದಾನೆ, ಸಂಗೀತ ಬರೆದಿದ್ದಾನೆ. ಡೈರೆಕ್ಟ್ರ್ ಮೇಲೆ ಬಿಟ್ಬಿಡೋಣ, ಅದೇನೋ ಗೊತ್ತಿಲ್ಲ. ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆ ಸಾಂಗಿಗೆ ನಾನು ಡ್ಯಾನ್ಸ್ ಮಾಡಿದೆ ಅಂದರೆ ಮುಗ್ದೋಗಿತ್ತಪ್ಪ. ನನ್ನ ಮಿಸ್ಯೂಸ್ ಮಾಡ್ಕೊಬಿಟ್ಟಿದ್ದಾರೆ. ನನಗೆ ಖಳನಾಯಕ್ ಸಿನಿಮಾದ ರೀಮೇಕ್ ಅಂತ ಹೇಳಿದ್ದಾರೆ. ದಟ್ಸ್ ನಾಟ್ ಫೇರ್. ಐ ಥಿಂಕ್ ಸೊ ದಟ್ಸ್ ನಾಟ್ ಫೇರ್. ಪ್ರೇಮ್ ಇಸ್ ಮಿಸ್ಟೇಕ್ ಫಾರ್ ದಿಸ್ ಸಿಚುವೇಶನ್ ಆ್ಯಂಡ್ ಹಿ ಅಕ್ಸೆಪ್ಟೆಡ್ ವಾಟ್ ವಾಸ್ ಇಸ್ ಮಿಸ್ಟೇಕ್. ಸೊ ಇನ್ ಫ್ಯೂಚರ್ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಸ್ನೇಹಿತರೆ, ನಾನು ನಿಮ್ಮ ವೆಂಕಿ ಹಾಸನ್. ನಿಮ್ಮ ಅಮೂಲ್ಯವಾದ ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಆಶೀರ್ವಾದ ಮಾಡ್ದಂಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಡ ಯೂಟ್ಯೂಬರ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಈ ವಿಡಿಯೋದಲ್ಲೂ ಕೂಡ ಪ್ರೇಮ್ ಅವರಿಗೆ ನೋವಾಗ್ದಂಗೆ ದಯವಿಟ್ಟು ಮುಂದುವರ್ಸೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ